ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ RK ವ್ಲಾಗ್ಸ್. ನಾನು ನಿಮ್ಮ ರವಿಕಿರಣ್ ಮಾತಾಡ್ತಾ ಇರೋದು. ನಾವಿವತ್ತು ನಮ್ಮ ಕೊಲಿಗ್ ಮದುವೆಗೋಸ್ಕರ ಮೈಸೂರಿಗೆ ಹೋಗ್ತಾ ಇದೀವಿ. ಹಾಗೆ ಹೋಗ್ತಾ ಅಂದಿವೆ ಯಾವ್ಯಾವ ಪ್ಲೇಸಸ್ ಇದೆ ಅಂತ ನಿಮ್ಗೆ ಎಕ್ಸ್ಪ್ಲೋರ್ ಮಾಡಿ ತೋರ್ಸಕ್ ಬರ್ತಿದೀನಿ. ಇವಾಗ ಮೊದಲನೇ ಪ್ಲೇಸ್ ಬಂದು ನೀವು KRS ಬ್ಯಾಕ್ ವಾಟರ್ ಹತ್ರ ಇದ್ದೀರಾ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ನೀರ್ ಸ್ವಲ್ಪ ಕಮ್ಮಿ ಇದೆ, ನೀರ್ ಜಾಸ್ತಿ ಇದ್ದಾಗ ನೀವು ನೋಡ್ಬೋದು. ನೀರ್ ಜಾಸ್ತಿ ಇದ್ದಾಗ ಮಸ್ತಾಗಿ ಕಾಣಿಸುತ್ತೆ. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ನೀವು. ವಾಟರ್ ಪ್ಲೇಸಸ್ ಮಾತ್ರ ಮಸ್ತಾಗಿದೆ, ಚೆನ್ನಾಗಿ ನೋಡ್ಬೋದು, ಚೆನ್ನಾಗಿದೆ ವ್ಯೂ. ಗಾಡಿನೇ ಒಳಗಡೆ ತಗೋರ್ಬೋದು. ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ಎಲ್ಲ ಉತ್ಕೊ ಹಾಗೆ ನೋಡ್ಬೋದು. ಮಸ್ತಾಗಿದೆ ವೆದರ್ಗೂ ಅದಕ್ಕೂ ಒಳ್ಳೆ ಚಿಲ್ ಔಟ್ ಮಾಡಕ್ಕೆ ಒಳ್ಳೆ ಜಾಗ ಇದೆ. ಇದು ಸಖತ್ತಾಗಿ ಕಾಣಿಸುತ್ತೆ ವ್ಯೂ ಪಾಯಿಂಟ್ ಎಲ್ಲ. ನೋಡಿ ಯಾವ ರೀತಿ ಇದೆ ಅಂತ. ಹಾಗೆ ಇಲ್ಲಿ ಪಕ್ಕದಲ್ಲಿ ಒಂದು ಬ್ಲೂ ಲಗೂನ್ ಒಂದು ರೆಸಾರ್ಟ್ ಇದೆ, ಅದು ನೋಡ್ಬೋದು ನೀವು. ಅದು ಚೆನ್ನಾಗಿರುತ್ತೆ. ಪಕ್ಕ KRS ಬ್ಯಾಕ್ ವಾಟರ್. ಇದು ಆ ಕಡೆ ಸೈಡ್ ಆಪೋಸಿಟ್ ಸೈಡ್ ಅಲ್ಲಿ ವೇಣುಗೋಪಾಲ ಸ್ವಾಮಿ ಟೆಂಪಲ್ ಇದೆ. ಇದು ಇನ್ನೊಂದು ಸೈಡ್ ಆಪೋಸಿಟ್ ಸೈಡ್ ಬರ್ಬೇಕು ನೀವು. ಈ ಕಡೆ ಎಡಮುರಿ ಸೈಡ್ ಬಂದು ಒಳಗಡೆ ಬಂದ್ರೆ ಅಲ್ಲಿ ಸಿಗುತ್ತೆ ನಿಮ್ಗೆ. ಹಾಗೆ ನಾವು ಮದುವೆ ಮುಗಿಸ್ಕೊಂಡು ರೈಲ್ವೆ ಮ್ಯೂಸಿಯಂ ನೋಡೋಣ ಅಂತ ಬಂದು. ರೈಲ್ವೆ ಮ್ಯೂಸಿಯಂ ಬಂದು ರೈಲ್ವೆ ಸ್ಟೇಷನ್ ಏನಿದೆ ಮೈಸೂರ್ದು, ಅದ್ರ ಆಪೋಸಿಟ್ ಸೈಡ್ ಅಲ್ಲಿ ಇದೆ. ನಾವು ಈ ಸೈಡ್ ಬರಬೇಕು. ಈ ಸೈಡ್ ಅಲ್ಲಿ ಬಳಸ್ಕೊಂಡು ಬಂದು ನೋಡ್ತಾ ಇರ್ಬೋದು. ಇಲ್ಲಿ ಲೆಫ್ಟ್ ತಗೊಂಡು ಹೋದ್ರೆ ಪಾರ್ಕಿಂಗ್ ಹಿಂದೆಗಡೆ ಇರುತ್ತೆ. ರೈಟ್ ಸೈಡ್ ಅಲ್ಲಿ ನೋಡಿ ಮ್ಯೂಸಿಯಂ ಇದೆ ರೈಟ್ ಸೈಡ್ ಅಲ್ಲಿ. ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ಹೋದ್ರೆ ಮುಂದೆ ಬಂದ್ರೆ ನಿಮ್ಗೆ ರೈಟ್ ಸೈಡ್ ಅಲ್ಲಿ ಪಾರ್ಕಿಂಗ್ ಬರುತ್ತೆ. ಪಾರ್ಕಿಂಗ್ ರೈಲ್ವೆ ಮ್ಯೂಸಿಯಂ ಪಾರ್ಕಿಂಗ್ ಇದೆ. ಈ ತರ ಎಲ್ಲ ರೋಡ್ ಸೈಡ್ ಎಲ್ಲ ಪಾರ್ಕ್ ಮಾಡಬಾರ್ದು, ಸೇಫ್ಟಿ ಇರಲ್ಲ. ಪಾರ್ಕಿಂಗ್ ಎಲ್ಲ ಮುಗಿಸ್ಕೊಂಡು ಹಾಗೆ ಸೈಡ್ ಅಲ್ಲಿ ಬಂದ್ರೆ ನಿಮ್ಗೆ ಇಲ್ಲಿ ನೋಡಬಹುದು ನೀವು ಟಿಕೆಟ್ ಕೌಂಟರ್ ಸಿಗುತ್ತೆ. ಒಬ್ಬೊಬ್ಬರಿಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಹಾಗೆ ಎಂಟ್ರೆನ್ಸ್ ನೋಡಿ, ಇದೇ ಎಂಟ್ರೆನ್ಸ್ ನಿಮ್ಗೆ ನೋಡಬಹುದು. ಹಾಗೆ ಎಂಟ್ರೆನ್ಸ್ ಅಲ್ಲಿ ನೀವು ಟಿಕೆಟ್ ತೋರಿಸ್ಬಿಟ್ಟು ಮುಂದಕ್ಕೆ ಬಂದ್ರೆ ಲೆಫ್ಟ್ ಸೈಡ್ ಅಲ್ಲಿ ನೀವು ನೋಡಬಹುದು ಒಂದು ರೈಲ್ವೆ ಸ್ಟೇಷನ್ ಯಾವ ರೀತಿ ಇದೆ ಅಂತ ಒಂದು ಡಿಸ್ಪ್ಲೇ ಮಾಡಿ ಇಟ್ಟಿದ್ದಾರೆ. ಮಿನಿಯೇಚರ್ ಸಿಟಿ ತರ ನೀವು ನೋಡ್ತಾ ಇರ್ಬೋದು. ಯಾವ ರೀತಿ ಟ್ರ್ಯಾಕ್ ಯಾವ ರೀತಿ ಇದೆ, ಟ್ರೈನ್ ಯಾವ ರೀತಿ ಇದೆ ಅಂತ ಒಂದು ಮಿನಿಯೇಚರ್ ಆಗಿ ಮಾಡಿ ಇಟ್ಟಿದ್ದಾರೆ. ಹಾಗೆ ನೀವು ನೋಡ್ತಾ ಇರ್ಬೋದು ಈಗ ಅದು ಮಿನಿಯೇಚರ್ ಸಿಟಿ ಮುಗಿಸ್ಕೊಂಡ್ಮೇಲೆ ಗೇಜ್ಗಳು ಯಾವ ರೀತಿ ಇದೆ, ಯಾವ ರೀತಿ ಗೇಜಸ್ಗಳು ಇತ್ತು ರೈಲ್ವೆ ಟ್ರ್ಯಾಕ್ಗಳಲ್ಲಿ ಅಂತ ನೀವು ನೋಡ್ತಾ ಇರ್ಬೋದು. ಡಿಸ್ಪ್ಲೇ ಮಾಡಿಟ್ಟಿದ್ದಾರೆ ನೋಡ್ಬೋದು. ಡಿಸ್ಪ್ಲೇ ಜೊತೆಗೆ ಅದು ಇನ್ಫಾರ್ಮೇಶನ್ ಇದೆ ಗೇಜಸ್ಗಳು ಯಾವ ರೀತಿ ಇತ್ತು ಅಂತ. ಹಾಗೆ ನೆಕ್ಸ್ಟ್ ಬಂದು ಟ್ರ್ಯಾಕ್ ಯಾವ ರೀತಿ ಇದೆ ಡೆವಲಪ್ ಆಯಿತು, ಸ್ಟಾರ್ಟಿಂಗ್ ಅಲ್ಲಿ ಯಾವ ರೀತಿ ಇತ್ತು ಅಂತ ನೋಡಿ. ಯಾವ ಸೈಜ್ ಅಲ್ಲಿ ಇತ್ತು ಟ್ರ್ಯಾಕು, ಅದ್ರ ಕೆಳಗಡೆ ಮರದ ದಿಬ್ಬೆಗಳಿತ್ತು. ಅದಾದ್ಮೇಲೆ ನೆಕ್ಸ್ಟ್ ಯಾವ ಸೈಜ್ ಬಂತು, ಅದಾದ್ಮೇಲೆ ಮರದ ದಿಬ್ಬೆಯಿಂದ ಮತ್ತೆ ಕಬ್ಬಿಣದ ಇದಕ್ಕೆ ಬಂದಿದ್ದಾರೆ. ಅದಾದ್ಮೇಲೆ ಪ್ರೆಸೆಂಟ್ ಯಾವ ರೀತಿ ಬಂದಿದೆ ಟ್ರ್ಯಾಕು, ಯಾವ ರೀತಿ ಅಗಲ ಇದೆ, ಮತ್ತೆ ಯಾವ ರೀತಿ ಸಿಮೆಂಟ್ ರಾಡ್ಗಳನ್ನ ಕೆಳಗಡೆ ಹಾಕ್ಬಿಟ್ಟು ಅದ್ರ ಮೇಲ್ಗಡೆ ಟ್ರ್ಯಾಕ್ ಯಾವ ರೀತಿ ಪ್ಲೇಸ್ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು. ಹಾಗೆ ನೀವು ಮುಂದೆ ಬಂದ್ರೆ ನೋಡ್ಬೋದು ರೈಟ್ ಸೈಡ್ ಅಲ್ಲಿ ಕಾಫಿ ಶಾಪ್ ಇದೆ. ಕಾಫಿ ಶಾಪ್ ಅಲ್ಲಿ ಒಂದು ಬ್ರೇಕ್ ತಗೋಬಹುದು ನೀವು. ಹಾಗೆ ಕಾಫಿ ಶಾಪ್ ಅಲ್ಲಿ ಬ್ರೇಕ್ ತಗೊಂಡಾದ್ಮೇಲೆ ಮುಂದೆ ಬಂದ್ರೆ ನಿಮ್ಗೆ ಸ್ಟೇಷನ್ಗೆ ಪ್ರೀವಿಯಸ್ ಅಲ್ಲಿ ಕಮ್ಯುನಿಕೇಶನ್ ಮಾಡೋದಕ್ಕೆ ಯಾವ ರೀತಿ ಟೆಲಿಫೋನ್ಸ್ಗಳು ಇತ್ತು ಅಂತ ನಾವು ನೋಡ್ತಾ ಇರ್ಬೋದು. ಹೇಗೆ ಟೆಲಿಫೋನ್ಸ್ ಪ್ರೀವಿಯಸ್ ಆಗಿತ್ತು, ಅದಾದ್ಮೇಲೆ ಹೇಗೆ ಡೆವಲಪ್ ಆಗಿದೆ ಅನ್ನೋದು ಡಿಸ್ಪ್ಲೇ ಮಾಡಿ ಇಟ್ಟಿದ್ದಾರೆ. ಹಾಗೆ ನೋಡ್ತಾ ಇರ್ಬೋದು ಡಿಸ್ಪ್ಲೇ ಯಾವ ರೀತಿ ಇದೆ ಅಂತ ನೋಡ್ಬೋದು ನೀವು. ಹಾಗೆ ಮುಂದೆ ಬಂದ್ರೆ ಸ್ಟೇಷನ್ ಟ್ರೈನ್ ಯಾವ ರೀತಿ ಪಾಸ್ ಆಗ್ತಾ ಇತ್ತು, ಎಲ್ಲೆಲ್ಲಿದೆ ಅಂತ ಡಿಸ್ಪ್ಲೇ ಮಾಡಕ್ಕೆ ಯಾವ ರೀತಿ ಬಳಸ್ತಾ ಇದ್ರು ಅಂತ ಹಳೆ ಕಾಲದಲ್ಲಿ ಇಂಜಿನ್ ಯಾವ ರೀತಿ ಎಷ್ಟು ದೊಡ್ಡದಾಗಿತ್ತು ಅನ್ನೋದು ನೀವು ನೋಡ್ತಾ ಇರ್ಬೋದು ನೀವು. ಹಾಗೆ ಒಳಗಡೆನೂ ತೋರಿಸ್ತೀನಿ ನಿಮ್ಗೆ. ನೋಡ್ಬೋದು ಎಷ್ಟು ದೊಡ್ಡದಾಗಿತ್ತು ಟ್ರ್ಯಾಕ್ ವೈಸು. ಹಾಗೆ ಇಂಜಿನ್ ಎಷ್ಟು ಉದ್ದ ಇದೆ ನೋಡ್ಬೋದು ನೀವು. ಕಲ್ಲಿದ್ದನ್ನು ಬ್ಯಾಕ್ ಸೈಡ್ ಅಲ್ಲಿ ಬಳಸ್ತಾ ಇದ್ರು. ಹಾಗೆ ಬೋಗಿಗಳು ಯಾವ ರೀತಿ ಇತ್ತು ಅಂತ ನೋಡ್ಬೋದು. ಪ್ಯಾಸೆಂಜರ್ಸ್ ಒಳ್ಳೆ ಸ್ಕೂಲ್ ಬಸ್ ತರ ಇದೆ ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ. ನಮ್ಮ ಹುಡುಗರೆಲ್ಲ ಒಳಗಡೆ ಹೋಗಿ ಆಲ್ರೆಡಿ ಟ್ರಯಲ್ ನೋಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು ನೀವು. ಹಾಗೆ ಇವಾಗ ಅದು ದೊಡ್ಡ ಇಂಜಿನ್ ಇತ್ತಲ್ಲ, ಅದ್ರ ಒಳಗಡೆ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಬನ್ನಿ. ಬ್ಯಾಕ್ ಸೈಡ್ ಅಲ್ಲಿ ಕಲ್ಲಿದ್ದು ಇದೆ, ಅದನ್ನು ನೀವು ಯಾರಿಲ್ಲ ಬನ್ನಿ ಅಲ್ವಾ. ಈಗ ನಮ್ಮ ಶ್ರವಣ ಅವ್ರು ಬರ್ತಾ ಇದ್ದಾರೆ. ಹಾಗೆ ನಮ್ಮ ಗೌತಮ್ ಅವರು ಬ್ಯಾಕ್ ಸೈಡ್. ಈಗ ನೋಡ್ತಾ ಇರ್ಬೋದು ನೀವು ಇಂಜಿನ್ ಬಂದು ಯಾವ ರೀತಿ ಚೇಂಜಸ್ ಆಗಿದೆ ಅಂತ. ಹಳೆ ಇಂಜಿನ್ ನೋಡಿದ್ರಲ್ಲ, ಅದಾದ್ಮೇಲೆ ನೆಕ್ಸ್ಟ್ ಯಾವ ರೀತಿ ಎವಲ್ಯೂಷನ್ ಆಗಿದೆ ಟ್ರೈನ್ ಅಂತ ನೋಡ್ಬೋದು ನೀವು. ಹಾಗೆ ರೈಲ್ವೆ ಟ್ರ್ಯಾಕ್ ಅಲ್ಲಿ ಟಾಯ್ ಟ್ರೈನ್ ಟನಲ್ ಇದೆ, ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಟನಲ್ ಅಂತ. ಹಾಗೆ ರೈಲ್ವೆ ಕೆಫೆನೂ ಇದೆ, ನೀವು ನೋಡ್ಬೋದು. ನಿಮ್ಗೆ ಏನಾದ್ರು ಸ್ನಾಕ್ಸ್ ಬೇಕಾದ್ರೆ ತಗೊಂಡು ತಿನ್ಬೋದು ಇಲ್ಲೇ. ನೀವು ನೋಡ್ತಾ ಇರ್ಬೋದು ಹಳೆ ಕಾಲದಲ್ಲಿ ಯಾವ ರೀತಿ ಇತ್ತು ಟ್ರೈನು ಅಂತ ನೋಡ್ಬೋದು ನೀವು. ಇಲ್ಲಿ ನೋಡಿ ನಮ್ಮ ಶ್ರವಣ ಅವರು ವೀಕ್ಷಣೆ ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಯಾವ ರೀತಿ ಡೆವಲಪ್ಮೆಂಟ್ ಮಾಡಬೇಕು ಅಂತ.
ಹಾ ಅಲ್ಲಿ ಶ್ರವಣ್ ರವಿಕಿರಣ್ ಅಂತ ಬರ್ತಿದೆ ಟ್ರೈನ್ ಮೇಲೆ. ಹಾಗೆ ನೀವು ಇವಾಗ ನೋಡ್ತಾ ಇರೋದು ಬಂದು ಟ್ರೈನ್ ಯಾವ ರೀತಿ ರೊಟೇಷನ್ ಮಾಡ್ತಾ ಇದ್ರು ಅಂತ ನೋಡ್ಬೋದು. ಇವಾಗಾದ್ರೆ ಟ್ರ್ಯಾಕ್ಗಳಲ್ಲಿ ಹಾಗೆ ಬಂದು ರಿಟರ್ನ್ ಒಂದು ಟ್ರ್ಯಾಕಲ್ಲಿ ಬರ್ತಾ ಇತ್ತು, ಬಟ್ ಪ್ರೀವಿಯಸ್ ಎಲ್ಲ ಆ ಥರ ಇರ್ತಿರ್ಲಿಲ್ಲ. ನೀವು ಟ್ರೈನ್ನೇ ರೊಟೇಷನ್ ಮಾಡಬೇಕಾಗಿತ್ತು. ಹಾಗೆ ನೀವು ತಗೊಂಡಿರೋ ಟಿಕೆಟಲ್ಲಿ ನಮಗೆ ಟಾಯ್ ಟ್ರೈನಲ್ಲಿ 2 ಟ್ರಿಪ್ಸ್ ಕೊಡ್ತಾರೆ. ಟಿಕೆಟಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನೀವೇನು ಎಂಟ್ರಿ ಫೀಸ್ ತೊಗೋತೀರಲ್ಲ 50 ರುಪೀಸು, ಅದರಲ್ಲಿ ಟಾಯ್ ಟ್ರೈನಿಂದು ಇನ್ಕ್ಲೂಡ್ ಆಗಿರುತ್ತೆ. ನಾವು ಈಗ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ, ಬನ್ನಿ ನೋಡ್ಕೊ ಬರೋಣ ಯಾವ ರೀತಿ ಇರುತ್ತೆ ಅಂತ. ನೋಡಿ ವೀಕ್ಷಕರೇ, ಟಾಯ್ ಟ್ರೈನ್ ಯಾವ ರೀತಿ ಇದೆ ಅಂತ. ಟಾಯ್ ಟ್ರೈನಲ್ಲಿ ಒಂದು ರೌಂಡ್ ಹೋಗ್ತಾ ಇದೀವಿ ನಾವು, ನಮ್ಮ ಸ್ನೇಹಿತರೆಲ್ಲ. ನೋಡಿ ಯಾವ ರೀತಿ ಇದೆ ಅಂತ. ಮತ್ತೆ ನೋಡಿ ಯಾವ ರೀತಿ ಇದೆ ಅಂತ ನೋಡ್ಬೋದು ನೀವು. ಟನಲ್ ಎಲ್ಲ ಮಾಡಿಸಿದ್ದಾರೆ. ಒಂದ್ಸಲ ನೀವು ಟಿಕೆಟ್ ತಗೊಂಡ್ರೆ ಎರಡು ರೌಂಡ್ ಓಡಿಸ್ತಾರೆ. ಯಾವ ರೀತಿ ಇದೆ ಅಂತ ನೀವು ನೋಡ್ಬೋದು. ಹಾಗೆ ನಾವು ನಿಮಗೆ ನೆಕ್ಸ್ಟ್ ತೋರ್ಸೋಕೆ ಹೋಗ್ತಾ ಇರೋದು ಬಂದು ಮೈಸೂರು ಮಹಾರಾಜರುಗಳು ಟ್ರಾವೆಲ್ ಮಾಡ್ಬೇಕಾದ್ರೆ ಬೋಗಿಗಳು ಯಾವ ರೀತಿ ಇತ್ತು ಅಂತ ನೀವು ನೋಡ್ತಾ ಇರ್ಬೋದು. ನೋಡೋಣ ಬನ್ನಿ ಯಾವ ರೀತಿ ಇದೆ ಅಂತ. ವೀಕ್ಷಕರೇ, ಈಗ ನೀವು ನೋಡ್ತಾ ಇರೋದು ಬಂದು ಹಳೆ ಕಾಲದಲ್ಲಿ ರಾಜರು ಮಹಾರಾಜರುಗಳು ಟ್ರೈನಲ್ಲಿ ಟ್ರಾವೆಲ್ ಮಾಡ್ಬೇಕಾದ್ರೆ ಯಾವ ರೀತಿ ಇರ್ತಿತ್ತು ಟ್ರೈನ್. ಅವ್ರಿಗೆ ಸಪ್ರೇಟಾಗಿ ಒಂದು ಬೋಗಿ ಕೊಡ್ತಾ ಇದ್ರು. ನೋಡಿ ಇಲ್ಲಿ ಸ್ನಾತಕ ಗೃಹ, ಬಾತ್ರೂಮ್ ನೋಡಿ ಅವರೇ ಬರೆದಿಟ್ಟಿದ್ದಾರೆ. ಬಾತ್ರೂಮು, ಇದು ಸ್ಟಡಿ ಹಾಲು. ಹಾಗೆ ನೋಡ್ಬೋದು ನೀವು. ಇಲ್ಲಿಗೆ ಬಂದರೆ ಇದು ಡೈನಿಂಗ್ ರೂಮ್ ನೋಡಿ ಯಾವ ರೀತಿ ಇದೆ ಅಂತ. ಎಷ್ಟು ದೊಡ್ಡದಾಗಿದೆ ನೋಡಿ. ಟ್ರೈನು ಅವಾಗ ಇದಿದೆ, ತುಂಬ ಸಣ್ಣ ಇತ್ತಲ್ವಾ. ಹಾಗೆ ನೋಡಿ ಇದು ಕಿಚನ್ನು ನೋಡ್ಬೋದು ನೀವು. ಒಳಕಲ್ಲೆಲ್ಲ ಯಾವ ರೀತಿ ಇದೆ ಅಂತ ನೋಡಿ. ಕಿಚನ್ನು ಇದು ಅಷ್ಟೇ ನೋಡ್ಬೋದು. ಬಾಯ್ಲರ್ ಇದು ನೀರು ಕಾಯಿಸ್ಬಿಟ್ಟು ಅಲ್ಲಿ ಆ ಕಡೆ ಸ್ನಾನ ಮಾಡೋಕ್ಕೆ ಇದು ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ. ಸ್ಟೋರ್ ರೂಮ್ ಇದು, ಸಾಮಗ್ರಿಗಳನ್ನೆಲ್ಲ ಸ್ಟೋರ್ ಮಾಡೋಕ್ಕೆ ನೋಡಿ ಯಾವ ರೀತಿ ಇದೆ ಅಂತ ಸ್ಟೋರ್ ರೂಮಲ್ಲಿ. ಹಾಗೆ ನೋಡ್ಬೋದು ನೀವು ರೆಸ್ಟ್ ರೂಮು, ಕುಕ್ಗೆ ಸಪ್ರೇಟಾಗಿ ರೆಸ್ಟ್ ರೂಮ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಯಾವ ರೀತಿ ಇದೆ ಅಂತ ನೋಡ್ಬೋದು ನೀವು. ಇನ್ನು ಅದು ಬಂದು ಕುಕ್ಸ್ಗೆ ಇದಕ್ಕೆ ಇದ್ರೆ ಇದು ಸರ್ವೆಂಟ್ಸ್ ರೂಮ್ ನೋಡಿ. ಸರ್ವೆಂಟ್ಸ್ಗೆ ಯಾವ ರೀತಿ ರೂಮ್ಗಳು ಮಾಡಿಕೊಟ್ಟಿದ್ದಾರೆ ಅವಾಗಿನ ಕಾಲದಲ್ಲಿ ಮಹಾರಾಜರುಗಳು. ಬೀಗ ಹಾಕ್ಬಿಟ್ಟಿದ್ದಾರೆ, ಒಳಗಡೆ ಹೋಗೋಕ್ಕಾಗೋದಿಲ್ಲ. ಸೊ ಅದರಿಂದ ಈ ಕಡೆ ಹೀಗೆ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡ್ಬೋದು ಲಗೇಜ್ ರೂಮ್ ನೋಡಿ ಯಾವ ರೀತಿ ಇದೆ ಅಂತ. ಲಗೇಜ್ಗಳು ತುಂಬಿಡೋಕ್ಕೆ. ಇದು ನೋಡಿ ನಮ್ಮ ರಾಣಿ ಅವ್ರದ್ದು ಮೂವೇಬಲ್ ಕಾಟು. ಹಾಗೆ ಮಹಾರಾಣಿ ಚೇರ್ ನೋಡಿ ಯಾವ ರೀತಿ ಇದೆ ಚೇರ್ಗಳು. ಹಾಗೆ ನೋಡಿ ಒಳಗೆ ಯಾವ ರೀತಿ ಇದೆ ಅಂತ ಕೊಟ್ಟಿಡಿ. ಫ್ಯಾನು, ಲೈಟು, ಆ ಕಡೆ ಒಂದು ಫ್ಯಾನ್, ಈ ಕಡೆ ಒಂದು ಫ್ಯಾನ್ ಇರುತ್ತೆ. ನೋಡ್ಬೋದು ಯಾವ ರೀತಿ ಬರ್ತಾ ಇದೆ ಅಂತ ನೋಡಿ. ಇದು ಕಾಲಿಂಗ್ ಬೆಲ್, ಡ್ರೆಸ್ಸಿಂಗ್ ಟೇಬಲ್, ಫೋಲ್ಡೇಬಲ್ ಕಾರ್ಡ್ ಟೇಬಲ್. ಅವಾಗೆ ಫೋಲ್ಡೇಬಲ್ ಕಾರ್ಡ್ ಟೇಬಲ್, ರೈಟಿಂಗ್ ಟೇಬಲ್ ಬೇರೆ ಇದೆ ನೋಡಿ. ಸೌತ್ ಇಂಡಿಯನ್ ರೈಲ್ವೇಸ್ ಅಂತ ಬೇರೆ ಪೋಸ್ಟ್ ಬೇರೆ ಇಟ್ಟಿದ್ದಾರೆ ನೋಡಿ. ಶ್ರೀರಂಗ ಆನ್ ದ ಪಿಲಿಗ್ರಿಮ್ ಲೈನ್ ಯಾವ ರೀತಿ ಇದೆ ಅಂತ ನೋಡ್ಬೋದು ವೀಕ್ಷಕರೇ. ರಾಜರು ಮಹಾರಾಜರು ಯಾವ ರೀತಿ ಓಡಾಡ್ತಾ ಇದ್ರು ಟ್ರೈನ್ ಒಳಗಡೆ, ಯಾವ ರೀತಿ ಫೆಸಿಲಿಟೀಸ್ ಇತ್ತು ಅಂತ ನೋಡ್ಬೋದು ನೀವು. ಹಾಗೆ ಎಕ್ಸಿಟ್ ಇದು ನೋಡಿ. ಹಾಗೆ ಒಂದು ಮಿನಿಯೇಚರ್ದು ಒಂದು ಇದು ಮಾಡಿದ್ದಾರೆ ಟ್ರೈನ್ದು, ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ ನೀವು. ಹಾಗೆ ಬಂದರೆ ಟ್ರೈನ್ಗಳದ್ದು ಚಿಕ್ಕದಾಗಿ ಮಿನಿಯೇಚರ್ದು ಆರ್ಕಿಟೆಕ್ಚರ್ ಮಾಡಿದ್ದಾರೆ ನೋಡ್ಬೋದು. ಇದು ಬ್ರಿಡ್ಜು, ರೈಲ್ವೆ ಬ್ರಿಡ್ಜು ಮಿನಿಯೇಚರ್ದು ಯಾವ ರೀತಿ ಮಾಡಿದ್ದಾರೆ ಅಂತ. ಹಾಗೆ ನೀವು ನೋಡ್ತಾ ಇರ್ಬೋದು ಮೈಸೂರು ಸ್ಟೇಟ್ ರೈಲ್ವೇದು ನ್ಯಾರೋ ಗೇಜು ಯಾವ ರೀತಿ ಇದೆ ಅಂತ. ಲಗೇಜಸ್ದು ಡೋರಸ್. ಇಲ್ಲಿ ನಮ್ಮ ಗೌತಮ್ ಗಗನ್ ಆಟ ಆಡ್ತಾ ಇದ್ದಾರೆ ಒಳಗಡೆ. ಇಲ್ಲ ಹಿಡ್ಕೊಳ್ಳಿ ಗೌತಮ್, ನೋಡೋಣ ಒಳಗಡೆ ಅಲ್ಲಿ ತೋರಿಸಿ ಅದು ಯಾವ ರೀತಿ ಇದೆ ಅಂತ. ಹತ್ತಕ್ಕೆ ತುಂಬ ಕಷ್ಟ ಆಗ್ತಿದೆ ನೋಡಿ. ಇದು ಡಾಗ್ ಕೇಜು ಯಾವ ರೀತಿ ಇದೆ ಅಂತ. ಡಾಗ್ ಕೇಜು ಮತ್ತೆ ಇಲ್ಲಿ ಸಾಮಾನುಗಳು ಇಡೋಕ್ಕೆ, ಲಗೇಜ್ಗಳು ಇಡೋಕ್ಕೆ ಯಾವ ರೀತಿ ಇದೆ ಅಂತ ನೋಡ್ಬೋದು ನೀವು. ಇದು ಬೆಂಗಳೂರು ಮತ್ತು ಬಂಗಾರಪೇಟೆಗೆ ಓಡಾಡ್ತಾ ಇತ್ತಂತೆ ಟ್ರೈನು. ನ್ಯಾರೋ ಗೇಜ್ ಲಗೇಜು ಮತ್ತು 3ನೇ ದರ್ಜೆ 3rd ಕ್ಲಾಸ್ ಸೀಟ್
3C ನೋಡ್ಬೋದು ನೀವು ಒಳಗಡೆಯಲ್ಲಿ ಯಾವ ರೀತಿ ಇದೆ ಅಂತ. ನೋಡ್ಬೋದು ಅವಾಗ ಯಾವ ರೀತಿ ಮಾಡಿದ್ರು ಅಂತ ಮಾಡ್ತಾ ಇರೋದು. ನಮ್ಮ ಗೌತಮ್ ಅವರು ತುಂಬ ವೀಕ್ಷಣೆ ಮಾಡ್ತಾ ಇದ್ದಾರೆ ಯಾವ ರೀತಿ ಇದೆ ಅಂತ ನೋಡ್ಬೋದು. ಹಾಗೆ ನಿಮಗೆ ಪ್ರೀವಿಯಸ್ ಅಲ್ಲಿ ತೋರಿಸ್ದಾಗೆ ಯಾವ್ಯಾವ ಟ್ರ್ಯಾಕ್ಗೆ ಯಾವ್ಯಾವ ರೀತಿ ವೀಲ್ಸ್ಗಳನ್ನ ಯೂಸ್ ಮಾಡ್ತಾ ಇದ್ರು ಅಂತ ನೋಡ್ಬೋದು ನಿಮಗೆ. ಹಾಗೆ ಇನ್ಸ್ಪೆಕ್ಷನ್ ಕಾರು ನೋಡ್ಬೋದು ನೀವು ಯಾವ ರೀತಿ ಇತ್ತು ಅಂತ ನೋಡ್ತಾ ಇರ್ಬೋದು ನೀವು. ಹಾಗೆ ಮುಗಿಸ್ಕೊಂಡು ಮುಂದೆ ಬಂದರೆ ನೀವು ನೋಡ್ತಾ ಇರ್ಬೋದು ತಿರ್ಗಿ ಮತ್ತೆ ಎಂಟ್ರೆನ್ಸ್ ಬರ್ತೀವಿ. ಅಲ್ಲಿ ಇನ್ಫಾರ್ಮೇಷನ್ ಡೆಸ್ಕ್ ಸೆಂಟರ್ ಇದೆ, ಹಾಗೆ ಗಿಫ್ಟ್ ಶಾಪ್ ಕೂಡ ಇದೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಗಿಫ್ಟ್ಗಳು ಸಿಗುತ್ತೆ ನಿಮಗೆ, ನೋಡ್ಕೊಂಡು ನೀವು ಪರ್ಚೇಸ್ ಮಾಡ್ಬೋದು ಅದನ್ನು. ಹಾಗೆ ರೈಲ್ವೆ ಮ್ಯೂಸಿಯಂ ಮುಗಿಸ್ಕೊಂಡು ನಾವು ಇವಾಗ ಹನುಮಂತು ಪಲಾವಲ್ಲಿ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಹೊರಡ್ತಾ ಇದೀವಿ. ಹನುಮಂತು ಪಲಾವ್ ಯಾವ ಗಲ್ಲಿಲಿದೆ ಅಂದರೆ ಯಾವುದೋ ಒಂದು ಸಾವಿರ ಗಲ್ಲಿ ಒಳಗಡೆ ಇದೆ. ಕಾರ್ ಪಾರ್ಕಿಂಗ್ ಮಾಡೋಕ್ಕೆ ಜಾಗ ಹುಡುಕಿ ಸಾಕಾಯಿತು. ಸಾಕಾದ್ಮೇಲೆ ಒಂದು ಕಡೆ ಕಾರ್ ಪಾರ್ಕ್ ಮಾಡಿಬಿಟ್ಟು ಹನುಮಂತು ಪಲಾವ್ಗೆ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ, ನಾನು ನಮ್ಮ ಹುಡುಗರೆಲ್ಲ ಸೇರಿಕೊಂಡು. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಗಲ್ಲಿಲಿದೆ ಅಂತ. ಹಾಗೆ ನಡ್ಕೊಂಡು ಮುಗಿಸ್ಕೊಂಡು ಬಂದಮೇಲೆ ನಮಗೆ ಹನುಮಂತು ಪಲಾವು ಕೊನೆಗೂ ಸಿಕ್ತು. ನೋಡ್ತಾ ಇರ್ಬೋದು ನೀವು, ಇದೇ ಎಂಟ್ರೆನ್ಸ್ ಹನುಮಂತು ಪಲಾವ್ದು. ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ. ಹಾಗೆ ನಾವು ಹನುಮಂತು ಪಲಾವ್ ಬಂದು ಹನುಮಂತು ಪಲಾವಲ್ಲಿ ನೀವು ನೋಡ್ಬೋದು ಕೆಳಗಡೆ ಫಸ್ಟ್ ಪೇಪರ್ ಹಸಿ, ಆಮೇಲೆ ಎಲೆ ಕೊಟ್ಟು ಪಲಾವ್ ಕೊಡ್ತಾರೆ. ಮಟನ್ ಎಲ್ಲ ತುಂಬ ಚೆನ್ನಾಗಿತ್ತು, ಸಖತ್ತಾಗಿ ಬೆಂದಿತ್ತು ಮಾತ್ರ. ತಿಂತಾ ಇದ್ರೆ ಹಾಗೆ ತಿಂತಾನೆ ಇರಬೇಕು ಅಂತ ಅನ್ಸೋದು. ಹಾಗೆ ಸೂಪು ಕೊಟ್ಟಿದ್ರು ನಿಮಗೆ, ನೋಡ್ತಾ ಇರ್ಬೋದು ಸೂಪು ಇದೆ. ಹಾಗೆ ನಮ್ಮ ಹುಡುಗರೆಲ್ಲ ಚಾಪರ್ಸ್ಕೊಂಡು ತಿಂತಾ ಇದ್ದಾರೆ. ಹಾಗೆ ಗಗನ್ ಬಂದು ಅವ್ರ ವೆಜ್ಜು, ಸೊ ಅದರಿಂದ ಅವ್ರಿಗೆ ನಾನ್ ವೆಜ್ ತಿನ್ಸಂಗಿಲ್ಲ. ಸೊ ಅವ್ರಿಗೊಂದು ಗೋಲಿ ಸೋಡಾ ಆರ್ಡ್ರ್ ಮಾಡಿದ್ದು ನಾವು. ಗೋಲಿ ಸೋಡಾ ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ರು ಅವರು, ನಾವು ಬಿರಿಯಾನಿ ತಿನ್ನೋವರೆಗೂ. ಬಿರಿಯಾನಿ ಮಾತ್ರ ಮಸ್ತಾಗಿದೆ, ಚೆನ್ನಾಗಿದೆ. ತಿಂತಾ ಇದ್ರೆ ಹಾಗೆ ತಿಂತಾನೆ ಇರಬೇಕು ಅಂತ ಅನಿಸ್ತಾ ಇರುತ್ತೆ. ಹಾಫ್ ಮಾತ್ರ ತೊಗೊಂಡಿದ್ದು ನಾವು, ಫುಲ್ ತೊಗೊಂಡ್ರೆ ಫುಲ್ ಆಗ್ಬಿಡುತ್ತೆ, ಆಗೋದಿಲ್ಲ ತಿನ್ನೋಕ್ಕೆ ಅಂದ್ಬಿಟ್ಟು ಒಂದು ಹಾಫ್ ತೊಗೊಂಡು ನಾವು. ನೋಡಿ ಫ್ರೆಂಡ್ಸ್, ನಾವೆಲ್ಲ ಈಗ ಬಿರಿಯಾನಿ ತಿಂದು ಮುಗಿಸಿ ಜ್ಯೂಸ್ ಹೊಡಿತಾ ಇದ್ದೀವಿ. ಅದೆಲ್ಲ ಆಮೇಲಿಂದ ವಾಯ್ಸ್ ಓವರ್ ಆಗ್ತೀನಿ. ನಾವೆಲ್ಲ ಮುಗಿಸಾಕ್ತಾರೆ. ನಿಮ್ಮನ್ನೆಲ್ಲ ನೀನು ಬತ್ತೀಯಾ, ನೀನು ಬತ್ತೀಯಾ, ಎಲ್ಲ ಕಡೆ ನೀರು ಇಳಿದು ಹೋಗ್ತಾ ಇದೆ. ಹಾಗೆ ನಾವು ಹನುಮಂತು ಪಲಾವ್ ತಿಂದು ಮುಗಿಸಿ ಬಿಲ್ಲು 840 ರೂಪಾಯಿ ಆಯಿತು 3 ಜನದಿಂದ, ಗೋಲಿ ಸೋಡಾ ಮತ್ತು ಊಟ ಪಲಾವಿಂದ. ಅದು ಮುಗಿಸ್ಕೊಂಡು ನಾವು ವೇಣುಗೋಪಾಲ ಸ್ವಾಮಿ KRS ಬ್ಯಾಕ್ ವಾಟರ್ ಏನಿದೆ, ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇದೆಯಲ್ಲ, ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ದೀವಿ ನಾವು. ಹಾಗೆ ಅಂದಿವಿ ಹೋಗ್ತಾ ನೀವು KRS ಮುಂದೆನೇ ಹೋಗ್ಬೋದು. ನೋಡ್ತಾ ಇರ್ಬೋದು ನೀವು KRS ವಾಟ್ರ್ ಏನು ರಿಲೀಸ್ ಮಾಡ್ತಾರೆ ಆ ಬ್ರಿಡ್ಜ್ ಮೇಲೆ ನಾವು ಪಾಸ್ ಆಗ್ತೀವಿ. ನೋಡ್ಬೋದು ನೀವು ಯಾವ ರೀತಿ ಇದೆ ಅಂತ. ನೀವು ನೋಡ್ತಾ ಇರ್ಬೋದು ಇವಾಗ ನಾವು ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಹತ್ರ ಬಂದಿದ್ದೀವಿ. ಪ್ರೀವಿಯಸ್ ಅಲ್ಲಿ ನೀವು ಚಂದ್ರಚಕೋರಿ ಪಿಕ್ಚರ್ ನೋಡಿದ್ರೆ ಅದರಲ್ಲಿ ನೋಡ್ತಾರಲ್ಲ ನೀರೊಳಗಡೆ ಏನಿತ್ತು ಹಳೆ ದೇವಸ್ಥಾನ, ಅದು ಹಳೆ ದೇವಸ್ಥಾನ. ಇದನ್ನ ಹೊಸದಾಗಿ ಕಟ್ಟಿದ್ದಾರೆ. ನೋಡ್ಬೋದು ಯಾವ ರೀತಿ ಇದು ಮಾಡಿದ್ದಾರೆ ಅಂತ. ಎಷ್ಟೇ ನೀರು ತುಂಬಿದ್ರು ನೋಡಿ ಇಲ್ಲಿವರೆಗೂ ಬರುತ್ತೆ ಅಷ್ಟೇ, ಜಲ್ರಿವರೆಗೂ ಬರುತ್ತೆ ಅಷ್ಟೇ, ಫುಲ್ ಮೇಲ್ಗಡೆ ಬರೋದಿಲ್ಲ. ಪ್ರೀವಿಯಸ್ ಇದ್ದ ದೇವಸ್ಥಾನ ಬಂದು ಫುಲ್ ಮುಳುಗೇ ಹೋಗೋದು. ಚಂದ್ರಚಕೋರ್ ಪಿಕ್ಚರ್ ಅಲ್ಲಿ ನೀವು ನೋಡ್ತಾ ಇರ್ಬೋದು ಒಳಗಡೆ ಯಾವ ರೀತಿ ಇತ್ತು ನೀರು ಒಳಗಡೆ ಅಂತ. ಇವಾಗ ಅವರು ಎಲ್ಲ ಹೊಸದಾಗೆಲ್ಲ ಅಲ್ಲಿರೋ ಕಲ್ಲುಗಳನ್ನ ಸ್ವಲ್ಪ ತೆಗ್ದು ಇವರು ಸಪ್ರೇಟ್ ಆಗಿ ಹಾಕಿ ಹೊಸದಾಗಿ ದೇವಸ್ಥಾನ ಕಟ್ಟಿದ್ದಾರೆ. ನಾವು ಒಳಗಡೆ ಹೋಗೋಗಿಲ್ಲ, ಯಾಕಂದ್ರೆ ನಾನ್ ವೆಜ್ ತಿಂದಿರೋದ್ರಿಂದ ಒಳಗಡೆ ಹೋಗೋಗಿಲ್ಲ. ಸೊ ಗಗನ್ ಮಾತ್ರ ಹೋಗಿದ್ದಾನೆ ಒಳಗಡೆ, ದೇವಸ್ಥಾನ ಇರೋದ್ರಿಂದ ನಾವು ಒಳಗಡೆ ಹೋಗ್ತಾ ಇಲ್ಲ. ಹಾಗೆ ಒಳಗಡೆ ಕ್ಯಾಮ್ರಾನು ಅಲೋ ಇಲ್ಲ. ಸೊ ಹೊರಗಡೆ ನಾವು ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದೀವಿ. ಹಾಗೆ ಹಂಪಿ ರಥನು ಕೂಡ ಯಾವ ರೀತಿ ಮಾಡಿದ್ದಾರೆ ಅಂತ ನೋಡ್ತಾ ಇರ್ಬೋದು ನೀವು. ರಥನು ಕೂಡ ಒಂದು ಡಿಸ್ಪ್ಲೇ ಅಲ್ಲಿ ಕಲ್ಲಲ್ಲೇ ಮಾಡಿದ್ದಾರೆ. ನೋಡ್ತಾ ಇರ್ಬೋದು ಯಾವ ರೀತಿ ಕಲ್ಲಲ್ಲಿ ಕೆತ್ತನೆ ಮಾಡಿದ್ದಾರೆ ಅಂತ ನೀವು ನೋಡ್ಬೋದು. ಹಾಗೆ ನೋಡ್ತಾರೆ, ವಿಸಿಟ್ ಮಾಡಕ್ ಒಳ್ಳೆ ಪ್ರೇಕ್ಷಣೀಯವಾದ ಸ್ಥಳ ಇದು. ನೀವು ನೋಡ್ತಾ ಇರ್ಬೋದು ವೀಕ್ಷಕರೇ, ನಾವು ಬೆಳಿಗ್ಗೆ ಹೋಗಿದ್ದು ಬಂದು ನೋಡಿ, ಅಲ್ಲಿ ಪ್ಲೇಸ್ ಕಾಣಿಸ್ತಾ ಇದೆಯಲ್ಲ, ಅಲ್ಲಿಗೆ ಸ್ಟಾರ್ಟಿಂಗ್ ನಿಮಗೆ ಇಂಟ್ರೊಡಕ್ಷನ್ ವಿಡಿಯೋ ತೋರಿಸ್ತದಲ್ಲ, ಅದು ನೋಡ್ಬೋದು ನೀವು. ಅಲ್ಲೊಂದು ದೇವಸ್ಥಾನ ಇದೆ ನೋಡಿ, ಚಿಕ್ಕ ದೇವಸ್ಥಾನ, ಅದನ್ನೇ ನಾವು ನೋಡಿದ್ದು ಬೆಳಿಗ್ಗೆ. ನೀರು ತುಂಬ ಕಮ್ಮಿ ಇದೆ, ನೋಡ್ಬೋದು. ಕಾರುಗಳೆಲ್ಲ ಎಲ್ಲಿ ಒಳಗಡೆ ಹೆಂಗೆ ಯಾವ ರೀತಿ ನೋಡಿ ಹೊರಗಡೆ ಎಲ್ಲ ತೊಗೊಂಡೋಗಿದ್ದಾರೆ. ಅಲ್ಲಿ ನಾವು ಬೆಳಿಗ್ಗೆ ಹೋಗಿದ್ದು. ನಮ್ಮ ಶ್ರವಣ ಅವರ ಆಸೆಯಂತೆ ನಿಮಗೆ ಅಲ್ಲಿಗೆ ಕಾರ್ ತಗೊಂಡೋಗಿ ತೋರಿಸ್ತೀವಿ ವಿಡಿಯೋ, ನೀರು ಯಾವ ರೀತಿ ಇದೆ ಅಂತ ನೋಡ್ಬೋದು. ದೇವಸ್ಥಾನ ಹಳೆದು ಎಲ್ಲೆಲ್ಲೋ ಇತ್ತು ಅನ್ಸುತ್ತೆ, ಅದೆಲ್ಲ ರಿನೋವೇಷನ್ ಮಾಡಿ ಇವಾಗ ಹೊಸದಾಗಿ ಕಟ್ಟಿರೋದು ಇದು. ನೋಡ್ತಾ ಇರ್ಬೋದು ಸುತ್ತ ಯಾವ ರೀತಿ ಇದೆ ಅಂತ. ತುಂಬ ದೊಡ್ಡದಾಗಿ ಕಟ್ಟಿದ್ದಾರೆ. ಎಷ್ಟೇ KRS ಎಷ್ಟೇ ತುಂಬಿದ್ರು ನೀರು ಜಾಸ್ತಿ ಮೇಲಕ್ಕೆ ಬರೋದಿಲ್ಲ. ಮುಂಚೆ ಆದರೆ ದೇವಸ್ಥಾನ ಮುಚ್ಚೋಗೋದು, ಆದರೆ ಇವಾಗ ಆ ಥರ ಬರೋದಿಲ್ಲ.
ಹಾಗೆ ನಮ್ಮ ಶ್ರವಣ ಅವ್ರ ಆಶೆ ಅಂತೆ ನಾವು ಕಾರ್ನ ತಗೊಂಬಂದು ನೀರ್ ಹತ್ರಕ್ಕೆ ತಂದು ನಿಲ್ಸಿದೀವಿ. ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಂತ. ಆದ್ರೆ ದುರದೃಷ್ಟವಶ ಮಳೆ ಬಂತು. ಮಳೆ ಬಂದ್ರು ಆದ್ರೂ ನೋಡೋಕೆ ಒಳ್ಳೆ ಚೆನ್ನಾಗಿತ್ತು. ನೀವು ನೋಡ್ತಾ ಇರ್ಬೋದು ದೇವಸ್ಥಾನ. ನಾವು ಯಾವ ವ್ಯೂ ಅಲ್ಲಿ ತೋರಿಸಿದೋ ನೋಡಿ ನೀವು, ಆ ಕಡೆಯಿಂದ ಆಪೋಸಿಟ್ ವ್ಯೂ ಅಲ್ಲಿ ನಿಂತಿದೀವಿ ನಾವು. ನಿಮ್ಗೆ ಅವಾಗೆ ಜೂಮ್ ಮಾಡಿ ತೋರಿಸ್ತೇನೆ ನೋಡಿ, ಕಾರ್ ನಿಂತಿದ್ದು ಆ ಸ್ಪಾಟ್ ಇಂದ ನಾವು ಈ ಸೈಡ್ ಬಂದಿದೀವಿ. ಅದು ಡ್ಯಾಮು ನೋಡ್ತಾ ಇರ್ಬೋದು ಹಾಗೆ ನೀವು. ಓಕೆ ಸ್ನೇಹಿತರೆ, ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ, ಹಾಗೆ ಈ ವಿಡಿಯೋನ ನೀವು ಆದಷ್ಟು ಶೇರ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೆ ಹೇಳಿ, ಲೈಕ್ ಮಾಡಕ್ಕೆ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ. ಸೊ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ನಮಗೆ. ಮುಂದೆ ಇದೇ ರೀತಿ ಕಂಟೆಂಟ್ ಕೊಡೋಕ್ಕೆ ತುಂಬ ಉಪಯೋಗ ಆಗುತ್ತೆ. ಮತ್ತೆ ನಿಮ್ಮ ಭೇಟಿ ಬಂದು ನೆಕ್ಸ್ಟ್ ವ್ಲಾಗು ಕಾಯ್ತಾರಿ ನಮ್ಮ ವಿಡಿಯೋಗೋಸ್ಕರ. ಓಕೆ, ಎಲ್ರಿಗೂ ಬಾಯ್.